ಸರ್ ಸ್ಮಾರ್ಟ್ ಫೋನು ಈಗಿರುವಂಥದ್ದು ಸೊ ಆಂಧ್ರ ಪ್ರದೇಶಲ್ಲಿ 16 ವರ್ಷದವರೆಗೂ ಕೂಡ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ರೂಲ್ಸ್ ಇದು ಕರೆಕ್ಟ್ ಅಂತ ಹೇಳಿ ಅನಿಸುತ್ತಾ? ಮಕ್ಕಳಿಗೆ ಸ್ಮಾರ್ಟ್ ಫೋನ್ ನಿಜವಾಗಿಯೂ ಅಗತ್ಯ ಇದೆಯಾ? 16 ವರ್ಷದವರೆಗೂ ಕೂಡ ಕರ್ನಾಟಕದಲ್ಲೂ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಅನಿಸುತ್ತಾ? ಮೇಡಮ್, ನನಗೆ ಅನಿಸೋದು 16 ವರ್ಷದ ಮಕ್ಕಳಿಗಲ್ಲ, ದೊಡ್ಡವ್ರಿಗೂ ಕೂಡ ಕೆಲವೊಂದು ರೂಲ್ಸ್ನ ಹಾಕಬೇಕು ಅಂತೇಳಿ ನನ್ನ ಭಾವನೆ. ಯಾಕಪ್ಪ ಇದು ಅಂತಂದರೆ, ಮಕ್ಕಳುಗಳು ಕಲಿಯೋದು ದೊಡ್ಡವ್ರನ್ನ ನೋಡಿ. ಫಸ್ಟು ನೀವು ಯಾವುದೇ ಮನೆಗೆ ಹೋಗಿ ನೋಡಿ, ಇನ್ಕ್ಲೂಡಿಂಗ್ ನನ್ನೇ ನೋಡಿ, ಇವ್ರನ್ನೇ ನೋಡಿ, ಯಾರನ್ನೇ ನೋಡಿ, ಪ್ರಾಬಲಿ ನಿಮ್ಮ ಹತ್ರನೂ ಇರ್ಬೋದೇನೋ, ಕೈಯಲ್ಲೇ ಇಟ್ಕೊಂಡಿರ್ತೀವಿ. ನಾವು ಮನೆಯಲ್ಲಿ ನೋಡಿದಾಗ ಮಕ್ಕಳುಗಳಿಗೆ ಇಮಿಡಿಯೇಟಾಗಿ ನಮ್ಮನ್ನು ನೋಡಿ ಅವರು ಕಲಿಯೋದು ಜಾಸ್ತಿ ಇರುತ್ತೆ. ಸೊ ನಾನು ಯಾವಾಗಲೂ ಮೊಬೈಲ್ನಲ್ಲೇ ಕೆಲಸ ಮಾಡ್ತಾ ಇರೋದು, ಮೊಬೈಲಲ್ಲೇ ನೋಡ್ತಾ ಇರೋದು, ಯೂಟ್ಯೂಬು ಈ ಥರದ್ದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳನ್ನು ಬ್ಲೇಮ್ ಮಾಡಿ ಅದಕ್ಕೆ ದೇರ್ ಈಸ್ ನೋ ಪಾಯಿಂಟ್ ಇನ್ ಬ್ಲೇಮಿಂಗ್ ದ ಚಿಲ್ಡ್ರನ್. ಫಸ್ಟ್ ಆಫ್ ಆಲ್ ಯು ನೀಡ್ ಟು ಬ್ಲೇಮ್ ದಿ ಎಲ್ಡರ್ಸ್. ನಾವು ನಮಗೇನೆ ಸೆಲ್ಫ್ ಕಂಟ್ರೋಲ್ ಹಾಕ್ಕೊಂಡಾಗ ಮಾತ್ರ ನಾವು ಮಕ್ಕಳಿಗೆ ಬೇರೆ ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ಮಾಡೋದಕ್ಕೆ ಅವಶ್ಯಕತೆಯೇ ಇಲ್ಲ ಅನ್ನೋದು ನನ್ನ ಭಾವನೆ. ಯಾಕೆ ಅಂತಂದರೆ ರೂಲ್ಸ್ ಈಸ್ ಆಲ್ವೇಸ್ ದೇರ್ ಟು ಬಿ ಬ್ರೋಕನ್. ನಾವು ವಿ ವಿಲ್ ಬ್ರೇಕ್ ದ ರೂಲ್, ಚಿಲ್ಡ್ರನ್ ವಿಲ್ ಬ್ರೇಕ್ ದ ರೂಲ್ ದ ಮೂಮೆಂಟ್ ಯು ಸೇ ಡೋಂಟ್ ಟಚ್ ಇಟ್. ಇದನ್ನೆಲ್ಲ ನೀವು ಮಾಡೋದು ತಪ್ಪು, ಹೀಗೆಲ್ಲ ಮಾಡಬಾರ್ದು ಅಂತೇಳಿ ನಾನು ಮಾಡ್ತಾಯಿದ್ರೆ ಅವರು ತೊಗೊಳ್ಳೋದೇ ಇಲ್ಲ. ಒಂದು ಎರಡನೇದಾಗಿ ನೀವು ಜಾಸ್ತಿ ಇಂಪೋಸ್ ಮಾಡಿದಾಗ ಅವನು ಅಥವಾ ಮಗು ಏನು ಮಾಡುತ್ತೆ, ಅದೇ ಬೇಕು, ಅದರಲ್ಲಿ ಒಳಗಡೆ ಏನೋ ಇದೆ ಅಂತೇಳಿ ಈ ವಿಲ್ ಗೋ ಡೀಪರ್ ಇನ್ ಟು ಇಟ್. ಸೊ ಅದಕ್ಕಿಂತ ನನ್ನ ಭಾವನೆ ನಾವುಗಳು ಕಂಟ್ರೋಲ್ ಮಾಡಿಕೊಂಡ್ರೆ ಉತ್ತಮ ಅಂತೇಳಿ ನನ್ನ ಭಾವನೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.